ಪಿಗೆ ಅದರಲ್ಲೂ ಮೋದಿ ಮತ್ತು ಶಾರ್ ಅವರಿಗೆ ಇದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇನ್ನು ಹೊರನೂಕಿದಂಥ ಅಥವಾ ಒಂದಿಷ್ಟು ಏನಪ್ಪ ಟೀಕೆ ಮಾಡಿದಂಥದ್ದು ಅನಿಸೆ ಅದು ಸಹಿತ ಇವತ್ತು 118 ಆಗಲಿ ಅನ್ನುವಂಥ ಮಟ್ಟಕ್ಕೆ ಹೇಳೋದನ್ನು ನೋಡಿದರೆ, ಸೂಕ್ಷ್ಮ ಗಮನಿಸೋದನ್ನು ನೋಡಿದರೆ ಇಲ್ಲೇ ಈ ಒಂದು DMK ಅಣ್ಣಾ DMK ಮಧ್ಯದಲ್ಲೇ ಒಂದು ರೀತಿ ಏನೋ ಜಗಳ ಹಚ್ಚುವಂಥ ಕೆಲಸ ಮಾಡ್ತಿರ್ಬೋದಾ ಕೇಂದ್ರ ಸರ್ಕಾರ. ಯಾಕಂದ್ರೆ ರಾಜ್ಯಪಾಲರಂದ್ರೆ ಕೇಂದ್ರ ಸರ್ಕಾರದ ರಿಪ್ರೆಸೆಂಟೇಟಿವ್ ಅನ್ನೋದು ಈಗ ಸಾಮಾನ್ಯವಾಗಿ ಹೋಗ್ಬಿಟ್ಟದ. ಅದರಲ್ಲೂ ರಾಜಕಾರಣ ಮಾಡಿದವರು ಇರ್ತಾರೆ, ರಾಜಕೀಯ ಮಾಡಿದವರು ಇರ್ತಾರೆ. ಗೋವಾದವರು ಇವರು ನಮ್ಮ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಸಹಜವಾಗಲ್ಲೇ ಅವರು ಪಾರ್ಟಿಯಿಂದ ಬಂದಂಥವರು, ಅಲ್ಲಿ ರಾಜಕೀಯ ಇದ್ದೇ ಇರ್ತದೆ, ರಾಜಕೀಯ ವಾಸ ಪಡಿತದ. ಮೋಸ್ಟ್ಲಿ ಈ ಸಾಂಪ್ರದಾಯಿಕರು ಶಬ್ದ ಹಾಕಿದ್ದಕ್ಕಾಗಿ ಈ ಸರ್ಕಾರ ಮಾಡಿಕೊಡುದು ಅನ್ನುವಂಥದ್ದು ಇರ್ಬೋದೇನೋ. ಯಾಕಂದ್ರೆ ರಾಜಕೀಯ ಅಂತಂದ್ರೆ ಏನೇನೋ ನಡೀತಾ ಇರ್ತಾವೆ. ಆದರೆ ಒಂದು ಮಾತ್ರ ಏನಾಯ್ತಪ್ಪ ಅಂತಂದ್ರೆ ಈಗ ಕಾಂಗ್ರೆಸ್ಸಿಗೆ 4ರ ಜೊತೆಗೆ 5ನೇ ಒಂದು ರಾಜ್ಯನ ಸಿಕ್ಕಂಗಾಗಿ ಇವತ್ತು ಇನ್ನಷ್ಟು ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗುವಂಥ ಒಟ್ಟಿನಲ್ಲಿ ಈ ಡೆವಲಪ್ಮೆಂಟ್ ನೋಡಿದಾಗ ದಕ್ಷಿಣ ಭಾರತ ಹೆಚ್ಚು ಕಡಿಮೆ ಇನ್ನೂ BJP ಎತ್ತು ಒಲವು ತೋರಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಸಾಗ್ತಾ ಇಲ್ಲ. ಆದರೆ BJPಗೆ ದಕ್ಷಿಣ ಭಾರತವನ್ನು ಹೇಗಾದರೂ ಪಡೆಯಬೇಕು ಅನ್ನುವಂಥದ್ದು ಒಂದು ಏನಪ್ಪ ಛಲ ಪ್ರಯತ್ನ. ಆದರೆ ಇಲ್ಲಿವರೆಗೆ SIR ಮಾಡಿದ್ರಾಯ್ತು, ಮತ್ತೇನೋ ಮಾಡಿದ್ರಾಯ್ತು, EVM ಮಾಡಿದ್ರಾಯ್ತು. ಇಡೀ ಜನನೇ BJP ವಿರೋಧಿ ಇರೋದರಿಂದಾಗಿ ಇಲ್ಲಿ ಅವರು ಯಶಸ್ವಿ ಆಗಿಲ್ಲ. ಕೇರಳದಲ್ಲಿ ಯಶಸ್ವಿ ಆಗಲಿಲ್ಲ, ಒಂದು 3 ಜನ ಬಂದಿರೋ ಕಾಣ್ತದೆ. ತಮಿಳುನಾಡಿನಲ್ಲಿ 1, ಅದು ಇಲ್ಲೂ ಕಾಣ್ತದೆ. ಅಂದ್ರೆ ಆಂಧ್ರದಲ್ಲಿ